ಇನ್ನು ದರ್ಶನ್ ಕೇಸಿಗೆ ಬರೋದಾದ್ರೆ ಮಧ್ಯಂತರ ಜಾಮೀನು ಅರ್ಜಿ ಮುಕ್ತಾಯಕ್ಕೆ ಕೊನೆಗೆ ಬರ್ತಾ ಇದೆ. ಈ ಹೊತ್ತಲ್ಲಿ ತರಾತುರಿಯಲ್ಲಿ ಸರ್ಜರಿಗೆ ಒಪ್ಕೊಂಡ್ರ ದರ್ಶನ್ ಅನ್ನುವ ಪ್ರಶ್ನೆ ಕೂಡ ಎದ್ದಿದೆ. ವಾರದ ಕೊನೆಯಲ್ಲಿ ದರ್ಶನ್ಗೆ ಆಪರೇಷನ್ ಹಾಗಾದ್ರೆ ಖಚಿತನಾ? 3 ತಿಂಗಳು ವಿಶ್ರಾಂತಿಗೂ ಕೂಡ ದರ್ಶನ್ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಇನ್ ಕೇಸ್ ಆಪರೇಷನ್ ಮಾಡೋದಾದ್ರೆ ರೆಸ್ಟ್ ಅಂತ ಹೇಳ್ತಾರೆ. ಆ ರೆಸ್ಟ್ 3 ತಿಂಗಳು ತೆಗೆದುಕೊಳ್ಳೋದಕ್ಕೆ ಅವರು ಹೈಕೋರ್ಟ್ಗೆ ಮತ್ತೊಮ್ಮೆ ಮನವಿ ಸಲ್ಲಿಸೋದಕ್ಕೆ ಸಾಧ್ಯತೆ ಇದ್ದು ಅದಕ್ಕೆ ಅವರು ತಯಾರಿಗಳನ್ನ ಮಾಡ್ಕೊಳ್ತಿದ್ದಾರಾ? ಏನ್ ನಡೀತಾ ಇದೆ ಹಾಗಾದ್ರೆ ದರ್ಶನ್ ಅಂಗಳದಲ್ಲಿ ನೋಡ್ಕೊಂಡು ಬನ್ನಿ ವರದಿ. ದರ್ಶನ್ ಜೈಲು ವಾಪಸ್ಸಿಗೆ ದಿನಗಣನೆ. ಸರ್ಜರಿಗೆ ಒಪ್ಪಿಕೊಂಡ್ರ ದರ್ಶನ್. ತುರ್ತು ಚಿಕಿತ್ಸೆಗಾಗಿ ನಟ ದರ್ಶನ್ 6 ವಾರಗಳ ಮಧ್ಯಂತರ ಜಾಮೀನು ಪಡೆದು ಚಿಕಿತ್ಸೆಗಾಗಿಯೇ ಬೆಂಗಳೂರಿಗೆ ಬಂದು 30 ದಿನಗಳು ಮುಗಿದು ಹೋಗಿವೆ. 1.5 ವಾರ ಕಳೆದ್ರೆ ಮತ್ತೆ ದರ್ಶನ್ ಜೈಲಿಗೆ ವಾಪಸ್ ಆಗ್ಬೇಕು. ಯಾವ ಉದ್ದೇಶಕ್ಕಾಗಿ ದರ್ಶನ್ ಜಾಮೀನು ಪಡೆದುಕೊಂಡು ಬೆಂಗಳೂರಿಗೆ ಬಂದ್ರೋ ಆ ಉದ್ದೇಶ ಇನ್ನೂ ಈಡೇರಿಲ್ಲ. ಹಂಗಂತ ನಾವ್ ಹೇಳ್ತಿಲ್ಲ. ಸ್ವತಃ ದರ್ಶನ್ ಪರ ವಕೀಲರೇ ಹೈಕೋರ್ಟಿಗೆ ತಿಳಿಸಿದ್ದಾರೆ. ದರ್ಶನ್ಗೆ ಇನ್ನೂ ಸರ್ಜರಿ ಆಗಿಲ್ಲ ಅನ್ನೋದನ್ನ ಒಪ್ಪಿಕೊಂಡಿದ್ದಾರೆ. ಚಿಕಿತ್ಸೆ ವಿಚಾರದಲ್ಲಿ ದರ್ಶನ್ ನಡೆ ಕ್ಷಣ ಕ್ಷಣಕ್ಕೂ ಅನುಮಾನ ಹುಟ್ಟಿಸ್ತಾನೆ ಇದೆ. ಹೈಕೋರ್ಟ್ ಯಾವಾಗ ವೈದ್ಯಕೀಯ ವರದಿಯನ್ನ ಕೇಳಿತು ಆಗ ಬಳ್ಳಾರಿ ಜಿಲ್ಲಾಸ್ಪತ್ರೆಗೆ ಹೋಗಿ ಪರೀಕ್ಷೆ ಮಾಡಿಸಿಕೊಂಡ್ರು. ಕೋರ್ಟಿಗೆ ತುರ್ತು ಚಿಕಿತ್ಸೆ ಅಂತ ಹೇಳಿ ಬಿಡುಗಡೆ ಆದವರು ಬೆಂಗಳೂರಿಗೆ ಬಂದು 40 ಗಂಟೆಯ ನಂತರ ಆಸ್ಪತ್ರೆ ಸೇರಿಕೊಂಡ್ರು. ಅಲ್ಲಿಂದ ಈವರೆಗೂ ಯಾವೆಲ್ಲ ಚಿಕಿತ್ಸೆ ನಡೆದಿದೆಯೋ ಗೊತ್ತಿಲ್ಲ. ಆದ್ರೆ ಯಾವಾಗ ನ್ಯಾಯಾಧೀಶರು ಸರ್ಜರಿ ಬಗ್ಗೆ ವಿಚಾರಿಸಿದ್ರು ಈಗ ಮತ್ತೆ ಸರ್ಜರಿಯ ಮಾತುಗಳು ಕೇಳಿ ಬಂದಿವೆ. ರಕ್ತದೊತ್ತಡ ನಿಯಂತ್ರಣಕ್ಕೆ ತಂದು ಸರ್ಜರಿಗೆ ಪ್ಲಾನ್ ಮಾಡಲಾಗುತ್ತಿದೆ ಅನ್ನೋದು ದರ್ಶನ್ ಆಪ್ತರ ಮಾಹಿತಿ. ನಟ ದರ್ಶನ್ ಆಪರೇಷನ್ ವಿಚಾರವಾಗಿ ಇನ್ನೂ ಕೂಡ ನಿರ್ಧಾರ ಆಗಿಲ್ಲ. ಈಗಾಗಲೇ 4 ವಾರಗಳ ಮುಕ್ತಾಯಾಗಿ 5ನೇ ವಾರಕ್ಕೆ ಕಾಲಿಡ್ತಾ ಇದ್ದಾರೆ. 5ನೇ ವಾರ ಆದರೂ ಕೂಡ ಆಪರೇಷನ್ ಬಗ್ಗೆ ಒಂದು ಸುಳಿವನ್ನು ಕೂಡ ವೈದ್ಯರು ಬಿಟ್ಕೊಡ್ತಾ ಇಲ್ಲ. ಆದರೆ ರೆಗ್ಯುಲರ್ ಬೇಲ್ ವಿಚಾರಣೆ ವೇಳೆ ಈಗ ನ್ಯಾಯಾಧೀಶರು ಸರ್ಜರಿ ಬಗ್ಗೆ ಪ್ರಶ್ನೆ ಮಾಡಿರುವಂಥದ್ದು. ಸರ್ಜರಿ ವಿಷಯ ಬರ್ತಾ ಇದ್ದ ತಕ್ಷಣ ಈಗ ಅಲರ್ಟ್ ಆಗಿದ್ದಾರೆ. ಆಪರೇಷನ್ ಮಾಡಬೇಕು ಅನ್ನುವಂಥ ಚಿಂತನೆ ನಡೀತಾ ಹೋಗ್ತಾ ಇದೆ. ಕೊನೆಯ ವಾರದಲ್ಲಿ 6ನೇ ವಾರದಲ್ಲಿ ಆಪರೇಷನ್ ಮಾಡಿ ಮತ್ತೆ ರಿಕವರಿಗೆ ಕಾಲಾವಕಾಶ ಕೇಳುವ ಸಾಧ್ಯತೆ ಹೆಚ್ಚಾಗಿರುವಂಥದ್ದು. ಅವರಿಗೆ ಈಗ ರಕ್ತದೊತ್ತಡ BP ಸಮಸ್ಯೆ ಇದೆ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಕಡಿಮೆ ಮಾಡಿದ್ದಾರಾ ಇಲ್ವಾ, ಹೇಗಿದೆ ಆರೋಗ್ಯ ಪರಿಸ್ಥಿತಿ ಅನ್ನೋದ್ರ ಬಗ್ಗೆಯೂ ಕೂಡ ವೈದ್ಯರು ಯಾವುದೇ ಮಾಹಿತಿಯನ್ನು ಬಿಟ್ಕೊಡ್ತಾ ಇಲ್ಲ. ಆದರೆ ಆಪರೇಷನ್ ಮಾಡಿಸ್ಕೊಳ್ತಾರೋ ಇಲ್ವೋ ಎನ್ನುವಂಥದ್ದು ಚರ್ಚೆ ಆಗ್ತಾ ಇರುವಂಥದ್ದು. ಒಂದು ಮೂಲಗಳ ಮಾಹಿತಿಯ ಪ್ರಕಾರ ಈ ಕೊನೆಯ ವಾರದಲ್ಲಿ ಆಪರೇಷನ್ ಮಾಡಿಸ್ಕೊಳ್ತಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದ್ದು, ಕೋರ್ಟು ಯಾವಾಗ ಪ್ರಶ್ನೆ ಮಾಡ್ತೋ ಈ ಸರ್ಜರಿ ವಿಚಾರ ಎತ್ತೋ ಆಗ ಅಲರ್ಟ್ ಆದಂತೆ ಕಾಣಿಸ್ತಾ ಹೋಗ್ತಾ ಇದೆ. 6ನೇ ವಾರದಲ್ಲಾದರೂ ಆಪರೇಷನ್ ಮಾಡಿಸ್ಕೊಳ್ತಾರಾ ಇಲ್ವಾ, ಅವ್ರ ಮುಂದಿನ ನಡೆ ಏನಾಗಿರುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕೊನೆಯ ವಾರದಲ್ಲಿ ದರ್ಶನ್ಗೆ ಶಸ್ತ್ರಚಿಕಿತ್ಸೆ, 3 ತಿಂಗಳು ವಿಶ್ರಾಂತಿಗೂ ದರ್ಶನ್ ಪ್ಲಾನ್. ದರ್ಶನ್ ಆಪ್ತ ಮೂಲಗಳ ಪ್ರಕಾರ 5 ವಾರಗಳ ಕಾಲ ಫಿಸಿಯೋಥೆರಪಿ ಮೂಲಕ ಗುಣಪಡಿಸೋ ಪ್ರಯತ್ನಕ್ಕೆ ವೈದ್ಯರು ಮುಂದಾಗಿದ್ದಾರಂತೆ. 5 ವಾರಗಳ ನಂತರವೂ ಬೆನ್ನು ಹುರಿ ಸಮಸ್ಯೆ ಕಡಿಮೆ ಆಗದೇ ಇದ್ರೆ ಸರ್ಜರಿ ಅನಿವಾರ್ಯ ಅಂತ ಈ ಹಿಂದೆ ವೈದ್ಯರು ಸೂಚಿಸಿದ್ರಂತೆ. ಅದರ ಪ್ರಕಾರ ದರ್ಶನ್ ಕೂಡ ಸರ್ಜರಿ ಮಾಡಿಸಿಕೊಳ್ಳಲು ಮನಸ್ಸು ಮಾಡಿದ್ದಾರಂತೆ. ಆದರೆ BGS ಆಸ್ಪತ್ರೆಯ ಬದಲು ಮತ್ತೊಂದು ಆಸ್ಪತ್ರೆಯಲ್ಲಿ ಸರ್ಜರಿ ಮಾಡಿಸಿಕೊಳ್ಳಲು ದರ್ಶನ್ ಯೋಚಿಸಿದ್ದಾರೆ ಅಂತ ಹೇಳಲಾಗ್ತಿದೆ. ಈಗಾಗಲೇ ಬೆಂಗಳೂರಿನ ಪ್ರತಿಷ್ಠಿತ ಆಸ್ಪತ್ರೆ ಜೊತೆ ಮಾತುಕತೆ ಕೂಡ ಆಡಿದ್ದಾರಂತೆ. ಎಲ್ಲವೂ ಸೀಕ್ರೆಟ್ ಆಪರೇಷನ್. ಒಂದ್ ವೇಳೆ ಶಸ್ತ್ರಚಿಕಿತ್ಸೆಗೆ ದರ್ಶನ್ ಒಳಪಟ್ರೆ ಶಸ್ತ್ರಚಿಕಿತ್ಸೆ ಬಳಿಕ 5-6 ತಿಂಗಳು ವಿಶ್ರಾಂತಿಗೂ ಬಯಸಿದ್ದಾರೆ ಎನ್ನಲಾಗಿದೆ. ನಟ ದರ್ಶನ್ ಅವರ ಆಪ್ತ ಮೂಲಗಳ ಪ್ರಕಾರ ಈಗ ನಟ ದರ್ಶನ್ ಅವರಿಗೆ 5 ವಾರಗಳ ಕಾಲ ವೈದ್ಯರು ಫಿಸಿಯೋಥೆರಪಿ ಮೂಲಕ ಗುಣಪಡಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ವೈದ್ಯರು ಸಲಹೆ ಸೂಚಿಸಿದಂತೆ 5 ವಾರಗಳ ಕಾದು ನೋಡಿ 5 ವಾರಗಳ ನಂತರವೂ ಕೂಡ ಬೆನ್ನು ಹುರಿ ಸಮಸ್ಯೆ ಏನಾದರೂ ಕಡಿಮೆ ಆಗದೇ ಇದ್ದಂಥ ಸಂದರ್ಭದಲ್ಲಿ ಅವರಿಗೆ ಸರ್ಜರಿಯ ಅವಶ್ಯಕತೆ ಇದೆ ಅನ್ನೋದನ್ನ ತಿಳಿಸಿದ್ರು. ಅದರ ಪ್ರಕಾರ ಈಗ ನಟ ದರ್ಶನ್ ಅವರು ಕೂಡ ಸರ್ಜರಿ ಮಾಡಿಸ್ಕೊಳ್ಳೋದಕ್ಕೆ ಮನಸ್ಸು ಮಾಡಿದ್ದಾರೆ. ಆದರೆ BGS ಆಸ್ಪತ್ರೆಯಲ್ಲಿ ಅವರು ಸರ್ಜರಿಯನ್ನು ಮಾಡಿಸ್ಕೊಳ್ಳೋದಕ್ಕೆ ಮನಸ್ಸು ಮಾಡಿಲ್ಲ. ಬೆಂಗಳೂರಿನ ಒಂದು ಪ್ರತಿಷ್ಠಿತ ಆಸ್ಪತ್ರೆಯಲ್ಲಿ ಅವರು ಸರ್ಜರಿಯನ್ನು ಮಾಡಿಸ್ಕೊಳ್ತಾ ಇದ್ದಾರಂತೆ. ಅದಕ್ಕೆ ಜೊತೆಗೆ ಈಗ ಆಗಲೇ ಸಾಕಷ್ಟು ಮಾತುಕತೆ ಕೂಡ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಈಗ ಅವರೇನಾದರೂ ಸರ್ಜರಿಗೆ ಒಳಪಟ್ಟಿದ್ದೇ ಆದರೆ ಅವ್ರಿಗೆ ಕನಿಷ್ಠ ಪಕ್ಷ ಇನ್ನು 3-4 ತಿಂಗಳು, ಒಂದು 6 ತಿಂಗಳವರೆಗೂ ಆದರೂ ವಿಶ್ರಾಂತಿ ಕೂಡ ಬೇಕು ಅನ್ನೋದನ್ನ ಕೂಡ ದರ್ಶನ್ ಅವರೀಗ ಬಯಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅದೇನಿರಲಿ, ಸರ್ಜರಿಗೆ ಒಪ್ಪಿಕೊಳ್ಳದ ದರ್ಶನ್ ಇದೀಗ ಒಪ್ಪಿಕೊಂಡಿದ್ದಾರೆ ಅನ್ನೋ ಮಾಹಿತಿ ಹರಿದಾಡ್ತಾ ಇದೆ. ಮುಂದಿನ ವಾರ ಮೊದಲಿಗೆ ಸರ್ಜರಿ ಪ್ಲಾನ್ ಮಾಡಿದ್ದಾರೆ ಅನ್ನೋ ಮಾಹಿತಿ ಇದೆ. ದರ್ಶನ್ ಪಕ್ಕಾ ಹಠಮಾರಿ. ಅವರ ಮನಸ್ಸು ಯಾವಾಗ ಹೇಗೆ ಬದಲಾಗುತ್ತೋ ಅವರಿಗೆ ಗೊತ್ತು. ಸರ್ಜರಿ ವಿಚಾರದಲ್ಲಿ ಅವರ ನಿರ್ಧಾರವೇ ಅಂತಿಮ. ಫಿಲ್ಮ್ ಬ್ಯೂರೋ, ಪಬ್ಲಿಕ್ ಟಿವಿ.